ವರ್ಷನೂ ಧರ್ಮಸ್ಥಳಕ್ಕೆ ಹೋಗ್ತೀವಿ. ಈ ವರ್ಷನೂ ಕೂಡ ಗಣೇಶ ಹಬ್ಬ ಆಗ್ತಿದ್ದಂಗೆ ಈ ಥರ ಏರಿಯಾ ಹುಡುಗರಿಗೆ ಟಿಫೋನ್ದಾಗ ಧರ್ಮಸ್ಥಳ ವಿಸಿಟ್ ಮಾಡೇ ಬರ್ತೀವಿ. ಬಟ್ ಈ ಸಲ ಒಂದು 2 to 3 ಮಂತ್ಸಿಂದ ಅಂದ್ಕೊಂಡು ಅದನ್ನು ಪೋಸ್ಟ್ಪೋನ್ ಮಾಡ್ತಾನೆ ಬಂದಿದ್ವಿ. ಸೊ ಇವತ್ತು ಫಿಕ್ಸ್ ಆಗಿ ಹೋಗಲೇಬೇಕಾಗಿತ್ತು. ಸೊ ಬ್ಯಾಂಗ್ಳೂರಿಂದ ಮನೆಗೆ ವಾಪಸ್ ಬಂದು ಕೆಲಸ ಮಾಡಿ ಸೊ ಅಗೇನ್ ಮಾರ್ನಿಂಗ್ ಬ್ಯಾಕ್ ಟು ಟ್ರಾವೆಲಿಂಗ್. ಸೊ ಹೋಗ್ತಾ ಹೋಗ್ತಾ ಕನೆಕ್ಟ್ ಆಗ್ತೀನಿ. ಇಲ್ಲಿಂದ ಸ್ಕೂಲ್ ಫ್ರೆಂಡ್ಸ್ ಸಿಗ್ತಾರೆ, ನೆಲಮಂಗಲ ಹೋಗ್ತಾ ನೋಡೋಕ್ಕೆ. ಸೊ ವೀಡಿಯೋಸ್ ಅಪ್ಡೇಟ್ ಬರ್ತಾಯಿರ್ತೀನಿ, ನೋಡ್ತಾ ಇದ್ದೀನಿ. ದೊಡ್ಡಬಳ್ಳಾಪುರ ಬಿಟ್ಟು ನೆಲಮಂಗಲಕ್ಕೆ ರೈಲ್ವೆ ಸ್ಟೇಷನ್ಗೆ ಬಂದಿದ್ವಿ. ಇವಾಗ ಇಲ್ಲಿಂದ ಕುಕ್ಕೆ ಹೋಗೋದೇ ದೊಡ್ಡ ತಲೆನೋವು, ಬಿಕಾಸ್ ಸೀಟ್ ಏನೂ ಸಿಗಲ್ಲ ನಮಗೆ. ಸೊ ನಿಂತ್ಕೊಂಡು ಹೋಗುವಾಗ ಎಗರ್ಕೊಂಡು ಹೋಗೋದಾಗ ಗೊತ್ತಿಲ್ಲ. ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್ ಅವತ್ತು ಸೀನರಿ ತೋರಿಸ್ಕೊಂಡು ಹೋಗೋಣ. ಬಟ್ ವಿ ಆರ್ ಟ್ರೈಂಗ್ ಟು ಟೇಕ್ ವಿಸ್ಟಾ ಡೌನ್ ಟಿಕೆಟ್ಸ್. ವಿಲ್ ಸಿ ವಾಟ್ ಹ್ಯಾಪನ್ಸ್. ಏನು ಮಧ್ಯಾಹ್ನ ಒಂದು 2 ಗಂಟೆ 3 ಗಂಟೆ ಆಗೋದು ವಾಪಸ್ ಕೊರೋನಾ ಆದ್ಮೇಲೆ ಮಕ್ಕಳು ಜಾಸ್ತಿ ಆಗ್ಬಿಟ್ಟವ್ರೆ. ಎಲ್ಲೇ ನೋಡಿದ್ರು ಬರೀ ಮಕ್ಕಳೇ ಆಟ ಆಡ್ತಾರೆ. ಇಬ್ಬರು ಕೊಡೋಕ್ಕೆ ಥರ ಸಪ್ಲೈಸ್ಕೊಡೋಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಾವ್ರೆ. ಬಿದ್ದರೆ ಎಷ್ಟು ದೂರ ಓದ್ತೀನ ಇಲ್ಲ ಅಂತ ಅವ್ನು ತೋರಿಸ್ತಾವನೆ. ಅವನು ಅವಲೇ ಕಮ್ಮಿ ಮೇಲೆ ಹೊಡ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾನೆ. ಕಮ್ಮಿ ಮೇಲೆ ಕುದಳಕ್ಕೆ ಹೋದ ಟಿಕ ಸುಟ್ಬಿಡ್ತು ಎದ್ಬಿಟ್ಟ ರಪ್ಪ. ಇವನು ಅವನ ಕಾಲಿಕೋನೆ ಇದು ಕಾಲೆತ್ತಲ್ಲಿ ಅದು ನಡಕ್ಕೆ ಬಂದು ಇರೋದೊಂದು ಜೀವನ. ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವೇನ್ ತಿಂತೀವಿ, ಎಲ್ಲಿ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ. ಮಕ್ಕಳಂತೂ ಅಷ್ಟೇ ಟನಲ್ಗಳು ಬಂದ್ರೆ ರಜ್ಗೇಳ್ತಾವೆ, ಕಿರ್ಚಿ ಬಿಸಾಕ್ತಾವೆ. ನಾನು ಈ ಕಡೆ ಇದ್ದೀನಿ ಎಲ್ಲ ಅನ್ಕೊಳ್ತಾವ್ರೆ. ಬಟ್ ವ್ಯೂ ಮಾತ್ರ ಚಿಂದಿಯಾಗಿದೆ. ಒಂದು ಗಾಡಿ ಎಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗೋದು. ಅದೇ ಇನ್ನೊಬ್ಬ ಬರಬೇಕು. ಹೌದು, ಆಗಲ್ಲ. ಈಗ ಯಾರಿಗೂ ಹೋಗಲ್ಲ, ನಮ್ಮ ಟೀಮಲ್ಲಿ ಯಾರಿಗೂ ಹೋಗಲ್ಲ. ಬಲಗಾಲ್ಗೊಂದು ಕಡ್ಡಿ, ಎಡಗಾಲ್ಗೊಂದು ಕಡ್ಡಿ. ಡಿ ಬಾಸ್ ಮುದ್ರಾ ಯೋಗ ಅದು. ಸಣ್ಣ ಮಕ್ಕಳಾಗೆ ಉಳ್ಕೋಬಾರ್ದ ನಾವು. ಮಂಜ ಈ ಯಾವ್ದೋ ರೂಟಾಗೆ ದೇವದ ರೂಟ್ ಐತೆ ಅಂತಲ್ಲ, ಟನಲ್ ಒಳಗಡೆ ದೇವ ಬಂದಿತ್ತಂತಲ್ಲ ಯಾವ್ದು? ನೋಡು ಸ್ವರ್ಗನ. ನನ್ನ ಆನೆ ಅಂದ್ರೆ ನರಸಿಂಹರಾಜು ಜ್ಞಾಪನ ಬರ್ತಾನೆ. ಬೆಳ್ಳಾಪುರ
ಅಣ್ಣ ಇಲ್ಲ ಆನೆ ಬಂದ್ಬಿಟ್ಟೈತೆ ಹಿಡ್ಕೊಂಬ ನಡಿ ಅಣ್ಣ. ಈ ಎಡತ್ ಮೂವರಿಯಿಂದ ಏನಿದೆಯಲ್ಲ ಸೀನ್ಸು ಮಸ್ತ್ ಇದ್ದಾವೆ. ಹುಡುಗರೆಲ್ಲ ಬೆಳಗ್ಗೆ ಬರ್ರಿ ಕ್ರೇಜಿಯಾಗಿ ಎಂಜಾಯ್ ಮಾಡ್ಬೋದು. ಪ್ರಪಂಚ ಎಲ್ಲ ಕತ್ತಲ್ಲೇ ಬರ್ಕೊಳ್ಳಿ. ಸೀನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಲೆಟ್ಸ್ ಬಿಗಿನ್. ನಿಮ್ಮ ಗುರುಗಳ ಜೊತೆ ಸಿರಿಮನೆ ಫಾಲ್ಸ್. ಓ ಆ ಸರಿ ಹಂಗೆ ಈ ಕಡೆ ಸಿರಿ ನೋಡ್ರಿ ಅಲ್ಲಿ ಫಾಲ್ಸ್ ಇದೆ. ಅದೇ ಕಾಣಿಸ್ತಾ ಇಲ್ಲ ಮೊಬೈಲಲ್ಲಿ. ಅಣ್ಣ ಆಯ್ತು ಆಯ್ತು ಆಯ್ತು. ಫೈನಲಿ ರೈಲ್ವೆ ಸ್ಟೇಷನ್ನಲ್ಲಿ ಇಳಿದು ಇವಾಗ ವಾಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಟುವರ್ಡ್ಸ್ ಮೈನ್ ರೋಡ್. ಬಸ್ ಸ್ಟ್ಯಾಂಡ್ಗೆ ಹೋಗಿದ್ಮೇಲೆ ಬಸ್ ಹಾಕಿ ಹೋಗ್ತಾ ಇರೋದೆ. ಬಸ್ ಪೂರ್ತಿ ಹೆಣ್ಮಕ್ಳಿಗೆ ಫ್ರೀ ಅಂತ ಅಂದ್ಬಿಟ್ಟು ನಮ್ಮನ್ನು ಅಲೋನೇ ಮಾಡಿಲ್ಲ. ಸೊ ಆ ಬಸ್ ಅವಲ್ಲೇ ತೋರಿಸ್ದೆ ಜೋಕು. ನೋಡ್ರಿ ಹೆಣ್ಮಕ್ಳಿಗೆ ಗಾಡಿ ಫ್ರೀ ಅಂದ್ಬಿಟ್ಟು ಹೆಣ್ಮಕ್ಳೆಲ್ಲ ಬಸ್ಸಲ್ಲಿ ಹೋಗ್ತಾರೆ, ಗಂಡು ಮಕ್ಕಳೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಹಂಗೆ ನೋಡ್ರಿ ಒಬ್ರನ್ನ ಕಾಣಿಸ್ತಾವ್ರ ಎಲ್ಲ ಬಸ್ಸಲ್ಲವ್ರೆ. ನಾವು ಮೇಲ್ಗಡೆ ಕುತ್ಕೊಂತೀವಿ ಅಂದ್ರೆ ಸೀಟ್ ಕೊಡಲ್ಲ. ಹೋಗಯ್ಯ ನೆಕ್ಸ್ಟ್ ಬಸ್ಸಿಗೆ ಬಾ ಬಂದು. ಆಚೆ ತಳ್ಳವ್ರು. ನಾವು ಕುಮಾರ ಪರ್ವತ ಟ್ರೆಕ್ಕಿಂಗ್ ಬಂದಾಗ ಇಲ್ಲಿ ಬೋಟ್ ಇತ್ತು. ಇವಾಗ ಗಿಡ ಎಲ್ಲ ಬೆಳ್ಕೊಂಡ್ಬಿಟ್ಟಾವೆ. ಯಾರೋ ಸೈಟ್ ಲೀಸ್ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತ. ಸೆಕೆ ಅಂತ ಫ್ಯಾನ್ ಹೊಡಿತಿದ್ದೆ. ಫ್ಯಾನ್ ನೋಡಿನೇ ಸುಮಾರು ವರ್ಷ ಆಗ್ಬಿಟ್ಟವೆ. ಉಫ್ ಅಂತ ಉದ್ದೆ ಬೈಕ್ ಕೂಡ ತಿರ್ಗಲಿಲ್ಲ. ಸೊ ಅಂತ ಇಂಥ ಧರ್ಮಸ್ಥಳಕ್ಕೆ ಬೆಂಗಳೂರು ಸೆಟ್ಟು ತುಂಬ ಜನ ನಿಂತವ್ರು. 5 ಗಂಟೆಗೆ ಓಡ್ಕೊಂಡು 5 ಗಂಟೆವರೆಗೂ ವೆಯ್ಟ್ ಮಾಡಬೇಕು. ಹೊಳೆಗೆ ಸ್ನಾನ ಮಾಡ್ಕೊಳಕ್ಕೆ ಹೋಗ್ತಾ ಇದ್ವಿ. ಹೊಳೆಯಲ್ಲಿ ಸ್ನಾನ ಮಾಡಿದ ತಕ್ಷಣ 7 o'clock ದರ್ಶನ. ಆವಾಗಲೇ ಕೂದಲಿತ್ತು, ಇವಾಗ ಕೂದಲಿಲ್ಲ. ಫುಲ್ ಬೋಡ ಸ್ವಾಮಿ ಹೋಗೋರಿ. ಲೋ ಮಂಜ ಎಲ್ಗೆ ಇಲ್ಲೇ ಕುಮಾರ ಪರ್ವತ ಟ್ರೆಕ್ಕಿಂಗ್ ಆಗೋಯ್ತು. ರೂಮ್ ಖಾಲಿ ಆಗೈತೆ ಅಂತ ನಡ್ಸ್ಕೊಂಡ್ಬರ್ತಾನೆ. ಅವ್ರ ಊರಾಚೆನೆ ಬಂದ್ಬಿಟ್ಟಿವಿ. ಗಂಗಾವತಿ ಅಂತೆ, ಶರಾವತಿ ಅಂತೆ, ನೇತ್ರಾವತಿ ಅಂತೆ, ಯಾವುದು ಸಿಕ್ಕಲೂ ಇಲ್ಲ. ಕೊನೆಗೆ ಯಾರು ಸಿಗ್ತಾರೋ ಅವ್ರನ್ನೇ ಹೇಳ್ಕೊಳೋದು. ಸುಸ್ತಾಗೋಯ್ತು ನಡ್ಕೊಂಡು ಓಡಾಡಿ ಎಲ್ಲೂ ರೂಮ್ ಸಿಗೋದ ಕಾರಣ ಇವತ್ತು ನಾವು 50 ರೂಪಾಯಿ ರೂಮ್ಗೆ ಶಿಫ್ಟ್ ಆಗಲಿದ್ದೇವೆ. ಕೊನೆಯ ಆಪ್ಷನ್ ಅದೇ. ಅದು ಸಿಕ್ಕಿಲ್ಲ ಅಂದ್ರೆ ದೇವಸ್ಥಾನದ ಮುಂದ್ಗಡೆ ಜಾಗರಣೆ.
ಗೊತ್ತಿಲ್ವಾ? ಬೆಳಗ್ಗೆ ಎದ್ದು ಟ್ರೈನ್ ಹೋಗೋದಲ್ಲ. ಏನಂತ ಹೇಳಿ ರೂಮ್ ಹೋಗತ್ತಿದ ಇಲ್ಲ ಅಂತ. ಫೈನಲಿ ನಮ್ಮ ಗುಂಡು ಬಸ್ನವ್ರು ಸ್ನಾನ ಮಾಡಿಸಿ ಕರ್ಕೊಂಡು ದೇವಸ್ಥಾನದ ಹತ್ರ ಬಂದಮೇಲೆ ರೂಮ್ ಕೇಳಿದ್ವಿ. ಮತ್ತೆ ರೂಮ್ ಇಲ್ಲ, ಹೊಗೆ ಹಾಕ್ಕೊಂಡಿದ್ವಿ. ಕೊನೆಗೆ ಬೀದಿನೇ ಆಗತ್ತೆ ಇವತ್ತು. ಫುಲ್ಲು ಅಲ್ಲಿಂದ ಇಲ್ಲಿಂದ ಓಡಾಟ ಮಾಡಿ 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 ಸುಸ್ತಾಗೋಗಿತ್ತು. ನೀರಲ್ಲಿ ಬಿದ್ದು ಎದ್ದ ಮೇಲೆ 1-2 ಸೆಕೆಂಡ್ಗೆ ಬಾಡಿಯಲ್ಲಿರೋ ಪೇಯ್ನ್ಗಳೆಲ್ಲ ಮಾಯ ಆಗೋಯ್ತು. ಸೊ ಇವಾಗ ಟೈಮ್ 6:45 ಆಗೈತೆ. ಹೋಗ್ಬಿಟ್ಟು ದೇವಸ್ಥಾನ ದರ್ಶನ ಮಾಡಿಕೊಂಡು ಎಸ್ಕೇಪ್ ಉಜ್ರೆ ಅಲ್ಲೋಗಿ ರೂಮ್ ತೊಗೊಂಡು ಪಾಚ್ಕೊಂಡ್ಬಿಟ್ಟು ಬೆಳಗ್ಗೆ ತಿರ್ಗಾ ಇಲ್ಲಿಗೆ ಬರುತ್ತೆ. ಓಕೆ, ಅಲ್ಲಿ ತನಕ ಒಳಗಡೆ ಓಡೋವರೆಗೂ ವೆಯ್ಟ್ ಮಾಡಿ. ಇಲ್ಲೆಲ್ಲ ಹಳೆ ಬುಲ್ಡೋಸರ್ ಇದ್ದಾವೆ. ಇದೊಂದು ಟ್ರೈನ್ ಇದೆ. ನಾನು ರೌಂಡ್ ಕೊಡ್ತೀರಾ ಅಂತ ಈ ಕಡೆ ಬಂದಿದ್ದೀನಿ, ಆದರೆ ಯಾರೂ ಕಾಣಿಸ್ತಾ ಇಲ್ಲ. ಆಟ ಆಡು ಮಕ್ಕಳೇ, ಸಾಲಾಗಿ ಬನ್ನಿ. ಈ ಅಣ್ಣ ಫುಲ್ ಫೋಕಸ್ ಆಗ್ತಾಯಿತ್ತು, ಯಾವ ಟ್ರೈನ್ ಸಂಚಾರ ಐತೆ ಅಂತ ನೋಡ್ತಾ ಇತ್ತು. ಓಪನೇ ಇಲ್ಲ ಅಲ್ಲಿ, ದಾರಿನೇ ಇಲ್ಲ ಅಲ್ಲಿ, ಇನ್ನೆಲ್ಲ ಅಪ್ಪಣೆ. ಸೊ ಅಲ್ಲಿ ಪ್ರಸಾದ ಟಿಕೆಟ್ ಕೌಂಟ್ರ್ ತೊಗೊಬೇಕಾರೆ ಅರ್ಧ ಗಂಟೆ ಒಳಗಡೆ ದರ್ಶನ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನೋಡೋರು ಒಂದು ಲೈನ್ ಕೂಡ ಮೂವ್ ಆಗ್ತಾ ಇಲ್ಲ. ಸೊ ಆದರೆ ಏನಂದರೆ ಬೇಗ ದರ್ಶನ ಮುಗಿಸ್ಕೊಂಡು ವಾಪಸ್ ಜಂಪ್. ಸೊ ದರ್ಶನ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಬ್ಯಾಗ್ ಇಟ್ಕೊಂಡು ಹೊರಗಡೆ ಬಂದ್ವಿ. ದರ್ಶನ ಮಾತ್ರ ಸೂಪರಾಗಾಯಿತು. ಜನ ಅಷ್ಟೇನಿರಲಿಲ್ಲ. ವಿತಿನ್ 1 ಅವರಲ್ಲೇ ಕಂಪ್ಲೀಟ್ ಆಯಿತು. ಸೊ ನಾನು ಬಂದಿದ್ದು ಹತ್ರದ ರೂಟ್ ಹೇಳ್ತೀನಿ. ನೆಲಮಂಗಲ ಬಂದು ಡೈರೆಕ್ಟಾಗಿ 7:30ಗೆ ಟ್ರೈನ್ ಇರುತ್ತೆ ಸ್ಯಾಟರ್ಡೇ ಹೊತ್ತು. ಸೊ ಅಲ್ಲಿಂದ ಮಧ್ಯಾಹ್ನ ಬಂದರೆ ನೀವು 2 ಗಂಟೆ ಅಷ್ಟೊತ್ತಿಗೆ ಧರ್ಮಸ್ಥಳ ಕುಕ್ಕೆ ರೀಚ್ ಆಗ್ತೀರ. ಕುಕ್ಕೆಯಿಂದ 1 ಅವರ್ ಧರ್ಮಸ್ಥಳ ಬರುತ್ತೆ. 100 ರೂಪೀಸ್ ಚಾರ್ಜ್ ಮಾಡ್ತಾರೆ ಟ್ಯಾಕ್ಸಿ ಅವರು. ಸೊ ಆರಾಮಾಗಿ ಬಂದು ಹೋಗ್ಬೋದು. ಮಧ್ಯಾಹ್ನದ ಹೊತ್ತು ದರ್ಶನಕ್ಕೆ ವೆಯ್ಟ್ ಮಾಡೋ ಬದಲು ಈವ್ನಿಂಗ್ ಒಂದು 7 ಗಂಟೆ ಮೇಲೆ ಬಂದರೆ ದರ್ಶನಕ್ಕೆ ಜನ ಕಡಿಮೆ ಇರ್ತಾರೆ. ಸೊ ಆದಷ್ಟು ಬೇಗ ದರ್ಶನ ಆಗುತ್ತೆ ಇನ್ಸ್ಟೆಡ್ ಆಫ್ ವೇಟಿಂಗ್ ಇನ್ ದ ಆಫ್ಟರ್ನೂನ್. ಮಿಸ್ ಮಾಡಬೇಡಿ, ಫ್ರೀ ಮಾಡ್ಕೊಳ್ಳಿ. 1-2 ಡೇಸ್ ಟ್ರಿಪ್ ಎಂಜಾಯ್ ಮಾಡಿ ಬರ್ರಿ. ಈ ಮಂಜುನಾಥ ಸ್ವಾಮಿನ ದರ್ಶನ ಮಾಡ್ಕೊಳ್ಳಿ. ಫಸ್ಟ್ ಬಂದು ಕೇಳ್ಕೊಂಡು ಹೋದ್ವಿ ಇಲ್ಲಿ ಗಂಗೋತ್ರಿಯಲ್ಲಿ ರೂಮ್ ಇದೆಯಾ ಅಂತ. ಆನ್ಲೈನ್ ಬುಕ್ಕಿಂಗ್ ಅಷ್ಟೇ ಇದ್ದಿದ್ದು. ಸೊ ಅಲ್ಲಿ ಕ್ಯಾನ್ಸಲ್ ಆಯಿತು. ಸೊ ಇವಾಗ ಅಟ್ಲೀಸ್ಟ್ ಚಾಪೆ ನಿಮ್ಗೆ ಕೊಡ್ತಾರಂತೆ. ಸೊ ಅಲ್ಲೇ ಅದನ್ನು ಇಸ್ಕೊಂಡೆ ಮನೆಗೆ ಹೋಗ್ಬೇಕು ಇವತ್ತು. ವೀಲ್ ಸಿ.